2 lakhs ಅಂದರೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 32,000 ಬಡ್ಡಿ ಸಿಗುತ್ತೆ, ಅಂದರೆ ಇಂಟ್ರೆಸ್ಟ್ ಸಿಗುತ್ತೆ. ಇದು ನಿಮಗೆ ಒನ್ ಆಫ್ ದ ಸೇಫೆಸ್ಟ್ ಸ್ಕೀಮ್ ಆಗಿದೆ. ಯಾಕಂದರೆ ಈ ಸ್ಕೀಮ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿದೆ ಮತ್ತು ಪೋಸ್ಟ್ ಆಫೀಸಲ್ಲಿ ಆ್ಯಂಡ್ ಕೆಲವೊಂದು ಬ್ಯಾಂಕಲ್ಲಿ ಮಾತ್ರ ಈ ಸ್ಕೀಮ್ ನಿಮಗೆ ಸಿಗೋದು. ಈ ಸ್ಕೀಮ್ನ ಲಾಕಿಂಗ್ ಪೀರಿಯಡ್ ಕೇವಲ 2 ವರ್ಷ ಮಾತ್ರ. ಕಡಿಮೆ ಲಾಕಿಂಗ್ ಪೀರಿಯಡಲ್ಲಿ ಒಂದೊಳ್ಳೆ ಬಡ್ಡಿ ಅಂದರೆ ಇಂಟ್ರೆಸ್ಟ್ನ ತೊಗೋಬೇಕು ಅಂದರೆ ಈ ಸ್ಕೀಮ್ನ ಚೂಸ್ ಮಾಡ್ಕೋಬೋದು. ಮತ್ತು ಈ ಸ್ಕೀಮ್ನ ಮಾಡಿರೋದೇ ಮಹಿಳೆಯರಿಗೆ ಮತ್ತು ಹೆಣ್ಮಕ್ಳಿಗೋಸ್ಕರ. ಸೊ ಯಾರೆಲ್ಲ ಜಾಬ್ ಹೋಗ್ತಿದ್ದಾರೆ, ಯಾರೆಲ್ಲ ಮನೇಲಿದ್ದಾರೆ, ಸ್ವಲ್ಪ ಸೇವಿಂಗ್ಸ್ ಇದೆ, ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದೊಳ್ಳೆ ರಿಟರ್ನ್ ಬೇಕು ಅಂದರು ಈ ಸ್ಕೀಮ್ನ ಚೂಸ್ ಮಾಡ್ಬೋದು. ಸೊ ಈ ಸ್ಕೀಮ್ನ ನಿಯರ್ ನೀವು ಪೋಸ್ಟ್ ಆಫೀಸಲ್ಲಿ ಅಥವಾ ರಿಲೇಟೆಡ್ ನಿಯರ್ ಇರೋ ನಿಮ್ಮ ಕೆಲವೊಂದು ಬ್ಯಾಂಕಲ್ಲಿ ಈ ಸ್ಕೀಮ್ನ ತಗೋಬೋದು. ನೀವು ಒಂದೊಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ 7% ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ನಿಮಗೆ ಈ ಸ್ಕೀಮಲ್ಲಿ ಸಿಗ್ತಾ ಇದೆ. ಈ ಸ್ಕೀಮ್ ಹೆಸರು ಬಂದು ಮಹಿಳಾ ಸಮಾನ್ ಬಚತ್ ಪತ್ರ ಯೋಜನೆ. ಇದರಲ್ಲಿ ಬರೋ ಇನ್ಕಮ್ನ ನೀವು ಸೇವಿಂಗ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು, ಸೊ ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ, ಸೊ ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಮತ್ತು ನಿಮಗೆ ಬಂದಿರೋ ಬಡ್ಡಿ ಅಮೌಂಟ್ ಕೂಡ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ನೋಡೋದಾದರೆ ಒಂದು ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ 7.5, ನಿಮಗೆ ಯಾವ FD-ನಲ್ಲೂ ಕೂಡ ಇಷ್ಟು ಸಿಗೋದಿಲ್ಲ. ಸೊ ಲಾಕಿಂಗ್ ಪೀರಿಯಡ್ ಅಂದರೆ ನಿಮಗೆ ಈಗ ಕೆಲವೊಂದು FD-ಗಳು 5 years ಲಾಕ್ ಆಗುತ್ತೆ, 10 years, ಬಟ್ ಇಲ್ಲಿ ನಿಮಗೆ ಕಡಿಮೆ ಲಾಕಿಂಗ್ ಪೀರಿಯಡಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದ್ದಾರೆ ಅಂದರೆ ಸೊ ಗುಡ್ ಆಗಿರುತ್ತೆ ನಿಮಗೆ. ಸೊ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೇಫ್ ಕೂಡ ಹೌದು. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ರಿಟರ್ನ್ಗೋಸ್ಕರ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು, ಸೇಫ್ ಇರಬೇಕು, ಮತ್ತು ನಾವು ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಸೇಫು, ಸೊ ನಮಗೆ ವಾಪಸ್ ರಿಟರ್ನ್ ಬರುತ್ತಾ, ಸೊ ಇದನ್ನೆಲ್ಲ ನಾವು ನೋಡ್ತೀವಿ. ಸೊ ರಿಟರ್ನ್ ಬರೋ ಅಮೌಂಟು 10 rupees ಆಗಿರ್ಬೋದು ಅಥವಾ 1 lakh ಆಗಿರ್ಬೋದು, 10 lakh ಆಗಿರ್ಬೋದು. ಸೊ ಬಟ್ ನಮ್ಗೆ ಎಷ್ಟು ಸೇಫ್, ನಾವು ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಸೇಫ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾರ್ಮಲಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಅಂದರೆ ರಿಟರ್ನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಕೂಡ ಸೇಫ್ ಇದೆಯಾ ಅಂತ ನೋಡಿಕೊಂಡು. ಸೊ ಈ ಯೋಜನೆಯಲ್ಲಿ ನಿಮಗೆ ತುಂಬ ಒಂದು ಒಳ್ಳೆ ಇಂಟ್ರೆಸ್ಟ್ ರೇಟ್ ಕೂಡ ಇರೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ನಾರ್ಮಲಿ FD ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ 7.5 ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ. ಈ ಸ್ಕೀಮ್ನ ನೀವು ಜಾಬ್ಗೆ ಹೋಗ್ತಿರೋರಾಗಿರ್ಬೋದು ಅಥವಾ ಮನೆಯಲ್ಲಿರೋ ಮಹಿಳೆಯರಿಗಾಗಿರ್ಬೋದು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಸ್ಕೀಮ್ ಬಂದು ನಿಮಗೆ ನಿಯರ್ ಪೋಸ್ಟ್ ಆಫೀಸಲ್ಲಿ ಕೂಡ ಸಿಗುತ್ತೆ. ಸೊ ಲಾಕಿಂಗ್ ಪೀರಿಯಡ್ ನಾನು ಆವಾಗಲೇ ಹೇಳ್ದಂಗೆ ಕೇವಲ 2 ವರ್ಷ. ಸೊ ನಿಮಗೆ ಇನ್ ಕೇಸ್ ಸೊ ನಾವು 5 years ಬಡ್ಡಿ FD ಇರೋದಕ್ಕಾಗಲ್ಲ, ಸೊ ಬಡ್ಡಿ ಕೂಡ ಕಡಿಮೆ ಇದೆ ಅನ್ನೋರು ಈ ಸ್ಕೀಮ್ನ ಚೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನಿಮಗೆ ಇಲ್ಲಿ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ 2 ವರ್ಷಕ್ಕೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ರಿಟರ್ನ್ ನಿಮಗೆ ಬಡ್ಡಿ ರೂಪದಲ್ಲಿ 32,044 ರೂಪಾಯಿ ಸಿಗ್ತಾ ಇದೆ. ಯಾವ ಸ್ಕೀಮಲ್ಲಿ? ಮಹಿಳಾ ಸಮಾನ್ ಬಚತ್ ಪತ್ರ ಯೋಜನೆ. ಈ ಸ್ಕೀಮಲ್ಲಿ ನೀವು ಹೆಣ್ಣು ಮಕ್ಕಳು, ನಾನು ಆವಾಗಲೇ ಹೇಳ್ದಂಗೆ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವು ಈ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇನ್ ಕೇಸ್ ಅಂದರೆ ಎಕ್ಸಾಂಪಲ್ ಮಹಿಳೆಯರೇ ಅಂದ ತಕ್ಷಣ ಮಹಿಳೆಯರೇ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನಿಲ್ಲ. ಸೊ ತಂದೆ ಆಗಿರ್ಬೋದು ಅಥವಾ ಅಣ್ಣ ಯಾರಾದರೂ ಆಗಿರ್ಬೋದು, ನಿಮ್ಮ ವೈಫ್ ನೇಮಲ್ಲಿ, ಡಾಟರ್ ಹೆಸರಲ್ಲಿ, ಸಿಸ್ಟರ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಸ್ಕೀಮಲ್ಲಿ ನಿಮಗೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಮಿನಿಮಮ್ ನೀವು 1000 rupees-ಇಂದ 2 lakhs-ವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಮಿನಿಮಮ್ ನಿಮ್ಮ ಹತ್ರ 1,000 ಇದ್ದರೆ ಸಾಕು, ಈ ಸ್ಕೀಮ್ನ ಓಪನ್ ಮಾಡಿಸ್ಬೋದು. ಮ್ಯಾಕ್ಸಿಮಮ್ ಅಂದರೆ ನೀವು 2 ಲಕ್ಷದವರೆಗೂ ನೀವು ಈ ಸ್ಕೀಮಲ್ಲಿ ಅಮೌಂಟ್ನ ಇಡ್ಬೋದು. ಬೇರೆ ಸ್ಕೀಮ್ ಜೊತೆ ಕಂಪೇರ್ ಮಾಡಿದ್ರೆ ಈ ಸ್ಕೀಮ್ ಒನ್ ಆಫ್ ದ ಗುಡ್ ಆಗಿದೆ. ಯಾಕಂದರೆ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಗೆ ಅವಾಗಲೇ ಹೇಳ್ದಂಗೆ ವುಮೆನ್ ಆ್ಯಂಡ್ ಗರ್ಲ್ಸ್ ಚಿಲ್ಡ್ರನ್ ಅಂದರೆ ಹೆಣ್ಣು ಮಕ್ಕಳು. ಸೊ ರೇಟ್ ಆಫ್ ಇಂಟ್ರೆಸ್ಟ್ 7.5, ಯಾವ FD ಕೂಡ ನಿಮಗೆ ಇಷ್ಟರಲ್ಲಿ ಸಿಗಲ್ಲ. ಟೆನ್ಯೂರ್ ಕೇವಲ 2 ವರ್ಷ ಲಾಕಿಂಗ್ ಪೀರಿಯಡ್. ಡೆಪಾಸಿಟ್ ಅಮೌಂಟ್ ನಿಮಗೆ ತುಂಬ ಈಸಿಯಾಗಿ ಮಿನಿಮಮ್ 1000-ಇಂದ ಮ್ಯಾಕ್ಸಿಮಮ್ 2 lakhs ಅಂದರೆ ಮಿನಿಮಮ್ 1,000 ರೂಪಾಯಿಂದ ಮ್ಯಾಕ್ಸಿಮಮ್ ಇಷ್ಟು 2 ಲಕ್ಷದವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪ್ರೀ ಮೆಚೂರ್ ವಿತ್ಡ್ರಾಲ್ ಇನ್ ಕೇಸ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬಂತು, ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ನನಗೆ ಬೇಕು ಅಂದರೆ 1 ವರ್ಷ ಆದಮೇಲೆ ಈ ಅಮೌಂಟ್ನ ನೀವು ವಿತ್ಡ್ರಾ ಮಾಡ್ಕೋಬೋದು. ಅದು ಕೂಡ ಕೇವಲ 40%. ಅಂದರೆ ಎಕ್ಸಾಂಪಲ್ ನೀವು 1 ಲಕ್ಷ ಜನವರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಸೊ
ನೆಕ್ಸ್ಟ್ ಇಯರ್ ಜನವರಿ ಆದಮೇಲೆ ಅಂದರೆ ಒಂದು ವರ್ಷ 2024 ಜನವರಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2025 ಜನವರಿಲಿ ನೀವು 40,000 ಅಂದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 40,000ನ ವಿತ್ಡ್ರಾ ಮಾಡ್ಕೋಬೋದು. ಸೊ ಟ್ಯಾಕ್ಸ್ ಬೆನಿಫಿಟ್ ಇಲ್ಲಿ ನಿಮಗೆ ಸಿಗಲ್ಲ. ಪ್ಲಸ್ ಇದರಲ್ಲಿ ಬರೋ ಇನ್ಕಮ್ನ ನೀವು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಅಥವಾ ಯಾವುದೇ ಒಂದು ನಿಮ್ಮ ಅದರ್ ಲೈಕ್ ಏನಾದರೂ ಒಂದು ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಕ್ಸಾಂಪಲ್ 2 ಲಕ್ಷ ಡೆಪಾಸಿಟ್ ಮಾಡ್ತಿದ್ದೀರಾ, 2 ವರ್ಷ ಟೆನ್ಯೂರು, 7.5% ಇಂಟ್ರೆಸ್ಟ್ ರೇಟು ನಿಮಗೆ. ಸೊ ಇಂಟ್ರೆಸ್ಟ್ ಅರ್ನ್ ಎಷ್ಟಾಯಿತು 2 ವರ್ಷ ಆದಮೇಲೆ 32,044 ರೂಪಾಯಿ ಆಯಿತು. ಸೊ ಇದರಲ್ಲಿ ಬರೋ ಅಮೌಂಟ್ನ ನೀವು ನಾನು ಅವಾಗಲೇ ಹೇಳ್ದಂಗೆ ಸೇವಿಂಗ್ಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನಾನು 1 ಲಕ್ಷ ಡೆಪಾಸಿಟ್ ಮಾಡ್ತಾ ಇದ್ದೀನಿ ಜನವರಿ 2024ಅಲ್ಲಿ. ನನಗೆ ಯಾವ ಥರ ಇಂಟ್ರೆಸ್ಟ್ ಕೌಂಟ್ ಆಗುತ್ತೆ, ಯಾವ ಥರ ಇಂಟ್ರೆಸ್ಟ್ ಸಿಗುತ್ತೆ. ಸೊ Q1, ಸೊ ಇಯರ್ಲಿ ಕ್ವಾರ್ಟರ್ ಒಂದು ವರ್ಷಕ್ಕೆ 4 ಕ್ವಾರ್ಟರು. ಸೊ ಅದರಲ್ಲಿ ನಿಮಗೆ Q1ನಲ್ಲಿ 1,875 ರೂಪಾಯಿ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಆದಮೇಲೆ ನಿಮಗೆ ಏಪ್ರಿಲ್ 1 ನಿಮಗೆ 1,875 ಇಂಟ್ರೆಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ಗೆ ಹೋಗೋದಕ್ಕೆ ಮುಂಚೆ ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಮೇಲೆ ಮತ್ತೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ, ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ Q2 ಯಾವಾಗ ಏಪ್ರಿಲಿಂದ ಕೌಂಟ್ ಆಗುತ್ತೆ, ಏಪ್ರಿಲ್, ಮೇ, ಜೂನ್. ನಿಮಗೆ ಜುಲೈಯಲ್ಲಿ ಮತ್ತೆ ಇಂಟ್ರೆಸ್ಟ್ ಸಿಗುತ್ತೆ ಅಂದರೆ 1,910 ರೂಪಾಯಿ. ಸೊ ಟೋಟಲ್ 1,03,785 ಆಯಿತು. ಆಮೇಲೆ ನಿಮಗೆ Q3ಗೆ ಹೋದ ಕೂಡಲೇ 2 ಕ್ವಾರ್ಟರ್ದು ಇಂಟ್ರೆಸ್ಟ್ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಸೇರಿ ನಿಮಗೆ ಬಡ್ಡಿ ಜನರೇಟ್ ಆಗುತ್ತೆ, ಅಂದರೆ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ. ಸೊ ಆಫ್ಟರ್ 1 ಇಯರ್ ನಿಮಗೆ ಅದು 1 ಲಕ್ಷ ಬಂದು 1,07,713 ಆಗುತ್ತೆ. 2 ವರ್ಷ ಆದಮೇಲೆ ನಿಮಗೆ 1,16,022 ಆಗುತ್ತೆ. ಸೊ ನಾರ್ಮಲಿ 2 ಲಕ್ಷ ಮ್ಯಾಕ್ಸಿಮಮ್ ಇರೋದ್ರಿಂದ 2 ಲಕ್ಷಕ್ಕೆ ನಿಮಗೆ ಹತ್ತಿರ 32,000 ಇಂಟ್ರೆಸ್ಟ್ ಸಿಗುತ್ತೆ. ಸೊ ಮತ್ತು ಈ ಸ್ಕೀಮಲ್ಲಿ ನಿಮಗೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಎಮರ್ಜೆನ್ಸಿ ಬಂತು, ಏನೋ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿ ಏನೋ ಆಗಿರ್ಬೋದು. ಸೊ ನಿಮಗೆ ನನ್ನ ಹತ್ರ ಇರೋದು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸೊ ನಾನು ಯಾರ ಹತ್ರನೂ ಸಾಲ ಮಾಡಬಾರ್ದು. ಸೊ ಆ ಥರ ಇರೋ ಸಿಚುವೇಷನಲ್ಲಿ ನೀವು 1 ಇಯರ್ ಅಂದರೆ 1 ವರ್ಷ ಆದಮೇಲೆ 40% ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು. ಅಂದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 40,000ನ ವಿತ್ಡ್ರಾ ಮಾಡ್ಕೋಬೋದು ಈ ಸ್ಕೀಮಲ್ಲಿ. ಸೊ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ನೀವು ಯಾವುದೋ ಒಂದು ಎಕ್ಸ್ಪೆನ್ಸಸ್ಗಾಗಿರ್ಬೋದು ಈ ಸ್ಕೀಮ್ ಬೆಟರ್ ಆಗಿದೆ. ಅದರಲ್ಲೂ ಕೆಲ್ಸಕ್ಕೆ ಹೋಗ್ತಿರೋ ಹೆಣ್ಮಕ್ಳಾಗಿರ್ಬೋದು ಅಥವಾ ಮನೆಯಲ್ಲಿ ಸೇವಿಂಗ್ಸ್ ಮಾಡಿರೋ ಹೆಣ್ಮಕ್ಳು ಕೂಡ ಆಗಿರ್ಬೋದು. ಸೊ ಈ ಸ್ಕೀಮ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಪ್ಲೀಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ, ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರಬೇಕು ಅನಿಸುತ್ತೆ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.